ಗ್ರಹಣ ಗ್ರಹಚಾರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಶ್ಯಪ್ರೆ, ಈ ಗ್ರಹಣ ಕಾಲನ ಸೂತಕ ಕಾಲ ಅಂತಾನೂ ಕರೀತಾರೆ. ಏನ್ ಕಾರಣ ಅದಕ್ಕೆ? ಪ್ರಶಸ್ತವಾದ ಕಾಲ, ಧ್ಯಾನಕ್ಕೆ ಒಳ್ಳೆ ಒಂದು ಭಾಗ, ಆದ್ರೆ ಸೂತಕ ಅಂತ ಯಾಕೆ? ಅದು ಒಂದು ಭಾಗ. ಸೂತಕ ಅಂತಂತ ಯಾಕೆ ಕರೀತಾರೆ ಅಂತ ಅನ್ನೋದು ಇನ್ನೊಂದು ಭಾಗ. ಆಸತ್ಯೇನ ರಜಸ ವರ್ತಮಾನೋ ನಿವೇಶಯನ್ ಅಮೃತಂ ಮರ್ತ್ಯಂಚ ಅಂತಂತ ಶ್ರುತಿಯ ಒಂದು ವಚನ ಅಥವಾ ಮಂತ್ರ. ಈ ಜಗತ್ತನ್ನು ಪಾಲಿಸ್ತಾ ಇರತಕ್ಕಂತಹ, ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂತಹ ಮೂಲ ಸ್ರೋತ ಸೂರ್ಯ. ಸೋಲಾರ್ ಸಿಸ್ಟಮ್ ಅಂತಾನೆ ಅದಕ್ಕೆ ನಾವು ಕರೆಯೋದು. ಯಾವುದೇ ಅದಕ್ಕೆ ವಿವಾದ ಇಲ್ಲ. ಹಾಗಾಗಿ ಆ ಸತ್ಯೇನ ರಜಸ, ಸತ್ಯಭೂತವಾಗಿರ್ತಕ್ಕಂತಹ ಶಕ್ತಿಯೇ ಈ ಜಗತ್ತನ್ನು ಆವರಿಸಿಕೊಂಡು ಇದರ ಕಿರಣಗಳು ನಮ್ಮನ್ನು ಉದ್ಧಾರ ಮಾಡಲಿ ಅಥವಾ ನಮ್ಮನ್ನು ಮೋಕ್ಷ ಮಾರ್ಗಕ್ಕೆ, ಉನ್ನತಿಗೆ ಕರ್ಕೊಂಡು ಹೋಗಲಿ ಅಂತಂತ ಒಟ್ಟಾರೆ ಅದಿಷ್ಟುದ್ದ ಇದೆ. ಅದಕ್ಕೊಂದು ಇಂತಹ ಜಗತ್ತಿನ ಮೂಲ ಸ್ರೋತ ಶಕ್ತಿ ಏನಿದೆ ಅದರ ಅಧೀನದಲ್ಲಿ ಚರಾಚರ ಜಗತ್ತು ಆಶ್ರಿತವಾಗಿದೆ. ಇದು ಎರಡನೇ ವಿಷಯ. ನಾನು ಆಗಲೇ ಹೇಳ್ದಂಗೆ ನಾವು ಒಪ್ಪಲಿ ಬಿಡಲಿ, ನಾನು ನಾಳೆಯಿಂದ ನಾನು ಏನೂ ಒಪ್ಪೋದಿಲ್ಲ ನಾವು ಅಂತಂತ ಕೂತ್ಕೊಂಡ್ರೂ ಕೂಡ ಆ ಮೂಲ ಸತ್ಯಕ್ಕೆ ಯಾವ ವ್ಯತ್ಯಾಸ ಆಗೋದಿಲ್ಲ. ಇದು ಏನು ಎಷ್ಟು ಮೇಲಕ್ಕೆ ಮಣ್ಣನ್ನು ಎರಚಿದ್ರೂ ಅದು ಪುನಃ ಕೆಳಗಡೆನೆ ಬೀಳ್ತದೆ ಅಲ್ವಾ? ಹಾಗಾಗಿ ಆ ಸತ್ಯೇನ ರಜಸ, ರಜಸ ಅಂತಂದರೆ ಕಿರಣಗಳ ಧೂಳು. ನಾವು ಎಷ್ಟು ಧೂಳನ್ನು ಇಲ್ಲಿಂದ ಎಸೆಯೋಕ್ಕಾಗುತ್ತೆ? ಹಾಗಾಗಿ ಆ ಕಿರಣಗಳ ಧೂಳು ನಮ್ಮದಾಗಬೇಕು, ನಮ್ಮದಾಗಿದೆ, ನಾವು ಒಪ್ಕೋಬೇಕಷ್ಟೆ, ಆಯಿತಾ? ಇಂತಹ ಒಂದು ಸತ್ಯಭೂತವಾಗಿರ್ತಕ್ಕಂತಹ ಶಕ್ತಿಗೆ ನಾನು ಆಗಲೇ ಹೇಳಿದಂತೆ ರಾಹು ಮತ್ತು ಕೇತುಗಳು ಅಂತಕ್ಕಂತಹ ಒಂದು ಛಾಯಾ ಬಿಂದುಗಳಿಂದ ಆ ನಿಮಿತ್ತವಾಗಿ ಉಂಟಾಗ್ತಕ್ಕಂತಹ ಒಂದು ಡಿಸ್ಟರ್ಬೆನ್ಸ್, ಅದೊಂದು ವಿಷಪೂರ್ವಕವಾಗಿರ್ತಕ್ಕಂತಹ ಒಂದು ಅಡೆ ಅನ್ನೋ ಒಂದು ರೀತಿಯ ಫಿಲ್ಟರ್ಗೆ ಪಾಸ್ ಆದಂಗೆ, ಆಯಿತಾ? ಅಂತಹ ಒಂದು ಸಂದರ್ಭವು ಬರೋದರಿಂದ ಅದು ಸೂರ್ಯನಿಗೆ, ಚಂದ್ರನಿಗೆ ಅಂತಂತಂದರೆ ಜಗತ್ತಿನ ಮೂಲ ಶಕ್ತಿಗಳಿಗೆ ಅಂತ, ಜಗತ್ತಿನ ಮೂಲ ಶಕ್ತಿಗಳ ಕಿರಣಗಳಿಗೆ ದೋಷ ಬಂದಿದೆ ಅನ್ನೋದು. ಹಾಗಾಗಿ ಆ ದೋಷಕ್ಕೆ ನಾವು ಅದರ ಅಂಶ ಅಲ್ವೇ? ಹಾಗಾಗಿ ನಾವು ಅದಕ್ಕೋಸ್ಕರ, ಅದರ ಶುದ್ಧಿಗೋಸ್ಕರ ನಾವು ಅದನ್ನು ಸೂತಕ ಕಾಲ ಅಂತಂತ ಕರೆದಿದ್ದಾರೆ. ಸೂತಕ ಅನ್ನೋದು ಒಂದು ಮರಣ, ಇನ್ನೊಂದು ಜಾತ, ಅಶೌಚ ಅಂತಂತ. ಅದು ಸೂತಕ ಅಂತ ಕರೆಯೋದಕ್ಕಿಂತ ಅಶೌಚ ಅಂತಂತ ಕರೆಯೋದೇನೆ ಶಾಸ್ತ್ರದಲ್ಲಿ ಹೆಚ್ಚು ಪ್ರಸಿದ್ಧ. ಈ ಒಂದು ಭಾವನೆ ಬೇಕು ಅಂತ ನಾನು ಹೇಳ್ತಿರೋದು. ನೋಡಿ, ಎಲ್ಲಿವರೆಗೂ ಮನುಷ್ಯ ಧಾರ್ಮಿಕನಲ್ಲ ಅಂತ ಒಂದು ಮಾತು ಹೇಳ್ತೀನಿ, ಎಲ್ಲಿವರೆಗೂ ನಿಮಗೆ ಭಾವನೆಯು ಉತ್ಪತ್ತಿ ಆಗೋದಿಲ್ಲ. ನೀವು ಎಷ್ಟೇ ಓದ್ಕೊಂಡಿರೋರಾಗಿದ್ದರೂ, ದಿನಾ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರೂ ನಿಮಗೆ ಭಾವನೆಯೇ ಉತ್ಪತ್ತಿ ಆಗಿಲ್ಲ ಅಂದರೆ ನಿಮಗೆ ಧಾರ್ಮಿಕತೆ ಬರೋಕ್ಕಾಗಲ್ಲ. ಜಗತ್ತನ್ನು ಪಾಲಿಸ್ತಕ್ಕಂತಹ ಕಿರಣಗಳ ಶಕ್ತಿಯಿಂದ ನಾವು ಬದುಕಿದ್ದೇವೆ, ಅದರ ಬಗ್ಗೆನೇ ಅರಿವಿಲ್ಲ. ಮತ್ತು ನೀವು ಪ್ರಶ್ನೆ ಮಾಡೋಕ್ಕೇನು, ಯು ಆರ್ ಯೂಸ್ಲೆಸ್. ಸೊ ಈ ರೀತಿಯ ಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ನಮಗೆ ಈ ಸೂತಕ ಅಂದರೆ ಏನು, ಶುದ್ಧಿ ಅಂದರೆ ಏನು, ಅಶುದ್ಧಿ ಅಂದರೆ ಏನು ಅಂತಂತ ಅರ್ಥ ಆಗುತ್ತೆ. ಎರಡನೇದಾಗಿ, ಒಂದು ಮನೆಯ ರೋಡಿನಲ್ಲಿ ಅಕ್ಕಪಕ್ಕದಲ್ಲೋ ಅಥವಾ ಎದುರುಗಡೆ ಮನೆಯಲ್ಲೋ ಒಂದು ಸಾವಾಗಿರುತ್ತೆ ಅಂದ್ಕೊಳ್ಳಿ. ಆಗಲೂ ಕೂಡ ಆ ರೋಡಿಗೆ ಕನಿಷ್ಠ 3 ದಿನದ ಸೂತಕ ಇರ್ತದೆ. ನಿಮಗೆ ಅವ್ರ ಸಂಬಂಧ ಇಲ್ಲ, ನೀವೇನು ಅವ್ರ ಮನೆಗೇನು ಹೋಗಿಲ್ಲ, ಆದರೂ ನಿಮ್ಮ ರೋಡಲ್ಲೇ ಆಗಿರೋದಲ್ವೇ. ನನಗೆ ಅವ್ರಿಗೆ ಸಂಬಂಧನೇ ಇಲ್ಲ ಅಂತ ನಾನು ಈ ಕಡೆ ಮುಖ ಮಾಡ್ಕೊಂಡು ಹೀಗೆ ತಿರ್ಕೊಂಡು ಹೋದರೆ ನೀನು ನಿರ್ಭಾವುಕ ಅಂತಂತ, ನೀನು ಮನುಷ್ಯನೇ ಅಲ್ಲ. ಆ ರೀತಿಯ ಒಂದು ಭಾವನೆ ಅಥವಾ ಆ ರೀತಿಯ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಉದಾಹರಣೆ ಕೊಡ್ತಿದ್ದೀನಿ. ಯು ಶುಡ್ ಫೀಲ್ ಐಸೆ, ಅವ್ರ ಮನೇಲಿ ಏನೋ ಒಂದು ಸಾವಾಗಿದೆ, ಪಾಪ ಅವ್ರು ಅಳ್ತಿದ್ದಾರೆ, ಏನೋ ಒಂದು ಸಮಾಧಾನ ಹೇಳೋದು ಅಥವಾ ಅವ್ರನ್ನ ನೋಡೋ ನಮಗೂ ಬೇಜಾರಾಗುತ್ತೆ ಅಂತ ಹೇಳಿ ಹೇಗೆ ಹೋಗ್ತೀವೋ ಆ ರೀತಿ ಇಡೀ ಅಂಥ ಒಂದು ಸಾಧಾರಣವಾಗಿರ್ತಕ್ಕಂತಹ ರೋಡಿನಲ್ಲಿ ಆಗ್ತಕ್ಕಂತಹ ಸಾವು ನೋವುಗಳಿಗೆ ನಮಗೆ ಒಂದು ಅಶೌಚ ಬರ್ತದೆ ಅಂತ ಅಂದಮೇಲೆ,
ಇಡೀ ಜಗತ್ತಿನ ಮಾತಾ ಪಿತೃಸ್ಥಾನದಲ್ಲಿ ಇರ್ತಕ್ಕಂತಹ ಸೂರ್ಯ ಚಂದ್ರರಿಗೆ ಅವರ ಕಿರಣಗಳಿಗೆ ಭೂಮಿಗೆ ಸ್ಪರ್ಶವಾಗ್ತಕ್ಕಂತಹ ಕಿರಣಗಳಿಗೆ ದೋಷ ಬರ್ತದೆ ಅಂತಂದಾಗ ಅದಕ್ಕೆ ನಮಗೆ ಏನು ಸಂಬಂಧ ಇಲ್ವೇ? ಆ ಸಂಬಂಧ ಇಲ್ಲವೇ ಇದೆಯೇ ಅಂತ ಶಾಸ್ತ್ರಗಳು ನಮಗೆ ದಾರಿ ತೋರಿಸು. ಬ್ರಾಹ್ಮಣರು ಹೇಳ್ತಾ ಇಲ್ಲ ಅಥವಾ ಇನ್ಯಾರೋ ಆಜ್ಞೆ ಮಾಡ್ತಾ ಇಲ್ಲ. ಪುರುಷ್ವ ಯತ್ ಶಾಸ್ತ್ರಂ ಪ್ರಮಾಣಂ, ಶಾಸ್ತ್ರಗಳು ಅದನ್ನು ಹೇಳಿ ನೀವು ಈ ರೀತಿ ಅದನ್ನು ಆಚರಣೆ ಮಾಡಿ, ಅದನ್ನು ಕಳ್ಕೊಂಡು ಅದರಿಂದ ಸ್ವಲ್ಪ ಪುಣ್ಯವನ್ನೂ ಸಂಪಾದನೆ ಮಾಡಿ. ಆಚಾರ್ಯ ಹೇಳ್ದಂಗೆ ಜನ್ಮಾಂತರ ಪಾಪಗಳು ಕರ್ಷಣ ಆಗ್ತದೆ, ಅದರ ಫಲವನ್ನು ಪಡ್ಕೊಳ್ಳಿ ಅನ್ನೋದು ಹಿನ್ನೆಲೆ. ಒಟ್ಟಾರೆ ಸೂತಕದ ವಿಷಯ ಬಂದಾಗ ಒಟ್ಟಾರೆ ಈ ರೀತಿಯ ಒಂದು ವಿಷಯ ಇದೆ ಹಿನ್ನೆಲೆ. ಎಸ್ ಎಸ್ ಪ್ರೇಮ ಅವರೇ, ಆಹಾರ, ಶರೀರ ಮತ್ತು ಮನಸ್ಸು. ಸೊ ಗ್ರಹಣ ಕಾಲದಲ್ಲಿ ಆಹಾರ ತೆಗೆದುಕೊಳ್ಳೋದ್ರಿಂದ ಇಂಡೈಜೆಷನ್ ಅಂತ ಹೇಳಿದ್ರಿ, ಆದರೆ ನೇರ ಪರಿಣಾಮ ದೇಹದ ಮೇಲಾದರೂ ಕೂಡ ಅದರ ಮುಂದಿನ ಪರಿಣಾಮ ಮನಸ್ಸಿನ ಮೇಲೆ. ಹೊಟ್ಟೆ ಒಂದು ಸರಿ ಇಲ್ಲ ಅಂತ ಹೇಳಿದ್ರೆ ಮನಸ್ಸು ಸರಿ ಇರೋದಿಲ್ಲ, ದೇಹನೂ ಸರಿ ಇರೋದಿಲ್ಲ. ಸೊ ಈ ಮೂರರ ಸಂಬಂಧ ಏನು? ಹೊಟ್ಟೆಗೂ ಮನಸ್ಸಿಗೂ ಬಹಳ ನೇರವಾದ ಸಂಬಂಧ ಇದೆ. ದುರದೃಷ್ಟವಶಾತ್ ಹೊಟ್ಟೆಗೂ ಮನಸ್ಸಿಗೂ ಬುದ್ಧಿಗೂ ಭಾವಕ್ಕೂ ಸಂಬಂಧ ಇರೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿಜ ಹೇಳಬೇಕಂತ ಹೇಳಿದ್ರೆ ಆಧುನಿಕ ವಿಜ್ಞಾನದಲ್ಲಿ ಈ ಆಹಾರ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ಅನ್ನೋದ್ರ ಬಗ್ಗೆ ಗಾಢವಾದಂತಹ ಒಂದು ಸ್ಟಡಿಗಳು ನಡೆದಿಲ್ಲ. ಇತ್ತೀಚೆಗೆ ಸ್ವಲ್ಪ ನಡೀತಾ ಇದೆ. ಈಗ ಒಂದು ಕಶ್ಯಪ್ ಅವರು ಹೇಳಿದ ಒಂದಂತೂ ನಾವು ತಿಳ್ಕೊಳ್ಬೇಕು, ಇದು ಏನಂದರೆ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯ ಆಗುತ್ತೆ. ನೀನು ತಿನ್ನಬೇಕಾ, ನೀನು ತಿನ್ನಬಾರ್ದಾ, ನೀನು ಯಾವ ಸಮಯದಲ್ಲಿ ತಿನ್ನಬೇಕು, ನೀನು ಎಷ್ಟು ತಿನ್ನಬೇಕು ಅಂತ ಹೇಳೋದು. ಬರೀ ನಾನು ತಿನ್ನೋ ಒಂದು ವಿಷಯಕ್ಕೆ ಮಾತ್ರ ನನ್ನನ್ನು ನಾನಿವತ್ತು ಜೀವಿತವಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅಲ್ಲಿ ಕೂಡ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ನೀನು ಡಿಸಿಪ್ಲಿನ್ ಫಾಲೋ ಮಾಡ್ತೀಯಾ, ಆವಾಗ ನಿನ್ನ ವ್ಯಕ್ತಿತ್ವ ಒಂದು ಅರಳ್ತಾ ಬರುತ್ತೆ, ನಿನ್ನಲ್ಲಿ ನಿನಗೆ ಕಾನ್ಫಿಡೆನ್ಸ್ ಹುಟ್ಟುತ್ತೆ. ನಾನು ಬೆಳಗಿಂದ ಸಂಜೆ ತನಕ ನಾನು ತಿಂದಿಲ್ಲ ಅಂತಂದಾಗ ಅರೆ ನನಗೆ ಮಾಡೋಕ್ಕಾಗದೇ ಇರೋದು ನಾನು ಮಾಡಿದ್ದೀನಲ್ವಾ ಅಂತ ಅಂದಾಗ ನನಗೆ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಇದು ನಾನು ಪ್ರತ್ಯಕ್ಷವಾಗಿ ನೋಡ್ತಾ ಇರೋದು ಕ್ಲಿನಿಕಲ್ಲಿ. ಫಸ್ಟ್ ಬರ್ತಾರೆ, ನಮ್ಗೆ ತಿನ್ನೋಕ್ಕೆ ಆಗೋದೇ ಇಲ್ಲ ಅಂತಾರೆ. ನೀವು ಹೇಳ್ತಾ ಹೋದ್ಮೇಲೆ ನೀವು ಹೀಗೆ ತಿನ್ನಿ ಹೀಗೆ ಮಾಡಿದಾಗ ಮುಂದಿನ ತಿಂಗಳು ಬಂದಾಗ ನನಗೆ ಗೊತ್ತಿರಲಿಲ್ಲ ಡಾಕ್ಟರ್, ನನ್ನ ಕೈಲಿ ಇಷ್ಟು ಮಾಡೋಕ್ಕಾಯ್ತಾ ಅಂತ. ಅಂದರೆ ಈಗ ಇಷ್ಟೊತ್ತು ನಾವು ಮಾತಾಡಿದ್ದದೇನೆ, ಈ ಗ್ರಹಣದಲ್ಲಿ ಏನೇನು ನಿಯಮಗಳನ್ನೆಲ್ಲ ನಾವು ಹಾಕಿದ್ದೀವಿ ಅದು ವ್ಯಕ್ತಿತ್ವ ನಿರ್ಮಾಣಕ್ಕೆ. ಎರಡನೇದು, ನನ್ನನ್ನು ನಾನು ಹುಡುಕೊಳ್ಳಿಕ್ಕೂ ಸಹಾಯ ಆಗುತ್ತೆ. ನನ್ನಲ್ಲಿ ಏನು ಎಬಿಲಿಟಿ ಇದೆ ಅಂತ ಅನ್ನೋದೇ ನನಗೆ ಗೊತ್ತಿಲ್ವಲ್ಲ. ಸುಮ್ಮನೆ ಹೇಳೋದು, ಹೋಗೋದು, ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು, ಎದುರು ಏನೇನಿದೆಯೋ ತರೋದು. ಇತ್ತೀಚೆಗಂತೂ ಬಿಗ್ಗಿನಲ್ಲಿ ಫೋನ್ ಬೆರಳು ಒತ್ತೋದು, ಗುಂಡಿ ಒತ್ತೋದು, ಅಲ್ಲಿ ಬರೋದು, ತಿನ್ನೋದು ಆಗಿದೆ. ನಾನು ಹೇಗೆ ಇದಕ್ಕೆ ಪ್ರಭಾವ ಬೀರ್ತೀನಿ ಅಂತ ಅನ್ನೋದು ನಾವು ಇತ್ತೀಚೆಗೆ ನೋಡ್ತಿಲ್ಲ. ನೀವು ಒಂದು ನೋಡಿ, ನಾನು ಅದನ್ನೇ ಹೇಳೋದು, ನಾನು ಎಷ್ಟೇ ಆಧುನಿಕ ವಿಜ್ಞಾನವನ್ನು ನಾನು ಓದ್ಕೊಳ್ತಾನೇ ಇರ್ತೀನಿ. ಇವತ್ತೂ ಏನು ಬರುತ್ತೋ ಲೇಟೆಸ್ಟು ಅದರ ಬಗ್ಗೆ ಓದಿರ್ತೀನಿ. ಆದರೆ ಇವತ್ತು ನಮ್ಮ ಹಳೆಯದಿನ ನಮ್ಮ ಭಗವದ್ಗೀತೆಯಲ್ಲಿ ಮನಸ್ಸು ಮತ್ತು ಆಹಾರಕ್ಕೆ ಕೊಟ್ಟಷ್ಟು ಸ್ಪಷ್ಟವಾದಂತಹ ಒಂದು ವಿಜ್ಞಾನನೇ ಅದು ಯಾರೂ ಕೊಟ್ಟಿಲ್ಲ. ನೋಡಿ, ನಮಗೆ 17ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಶ್ರೀಕೃಷ್ಣ ಹೇಳ್ತಾ ಬರ್ತಾನೆ. ಅದರಲ್ಲಿ 3 ಭಾಗ ಮಾಡ್ತಾನೆ, ಸಾತ್ವಿಕ, ರಜ ಮತ್ತು ಇದು. ಅದರ ಬಗ್ಗೆ ಹೆಚ್ಚಿಗೆ ಏನೂ ಬೇಡ. ಈಗ ಸಾತ್ವಿಕ ಆಹಾರಗಳು ಹೇಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ನೋದನ್ನು ನಾನು ಹುಡ್ಕೊಂಡು ಹೋಗಿ ಸುಮಾರು ಮಾಡಿದಾಗ ಸಾಕಷ್ಟು ಸಿಗತ್ತೆ. ಅಲ್ಲಿ ಏನು ಹೇಳುತ್ತೆ, ಸಾತ್ವಿಕ ಆಹಾರಗಳನ್ನು ನೀನು ತಿಂದಾಗ ನಿನ್ನ ಮನಸ್ಸು ಸಾತ್ವಿಕವಾಗಿ ಆಗತ್ತೆ, ಅಥವಾ ಸಾತ್ವಿಕ ಗುಡದವರು ಸಾತ್ವಿಕ ಆಹಾರ. ಇದು ಒಂದು ದೊಡ್ಡ ಪ್ರಶ್ನೆ ಇದೆ, ಸಾತ್ವಿಕನ ಹೇಗೆ ಡಿಫೈನ್ ಮಾಡ್ತೀರಾ ಅಲ್ವಾ? ಅದಕ್ಕೆಲ್ಲೂ ಡೆಫಿನೇಷನ್ ಯಾರು ಕೊಟ್ಟಿಲ್ಲ. ಈಗ ಗ್ರಹಣ ಆದಮೇಲೂ ಕೂಡ ನಾವು ಅದನ್ನೇ ಹೇಳೋದು, ನೀವು ಮಾಂಸ ತಿನ್ನೋರೇ ಇರಬಹುದು, ತಿನ್ನದೇ ಇರೋರೇ ಇರಬಹುದು. ಭಾರತೀಯರಿಗೆ ನಮ್ಮ ಸನಾತನದನ್ನು ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿ ನೀವು ಸರಳವಾದ ಊಟವನ್ನು ಮಾಡಿ ಅಂತಲೇ ಇರೋದು ಅಲ್ಲೂ ಕೂಡ. ಸೊ ಈ ಸರಳವಾದ ಊಟ ಅಂದರೆ ಯಾವುದು, ಈ ಸಾತ್ವಿಕ ಅಂತಂದರೆ ಯಾವುದು ಅಂತ ಅನ್ನೋದನ್ನು ನಾವು ಶಾಸ್ತ್ರದ ಹಿಂದೆ ಹೋದಾಗ ಅಲ್ಲಿ ನಮಗೆ ಬರೀ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಾಳುಗಳನ್ನು, ಧಾನ್ಯಗಳನ್ನು, ಹಾಲನ್ನು, ಸಕ್ಕರೆ ಅಂದರೆ ನಾಟ್ ವೈಟ್ ಶುಗರ್, ಶರ್ಕರ, ಅದು ಬೆಲ್ಲನಾದರೂ ಆಗಿರ್ಬೋದು, ಜೇನಾದರೂ ಆಗಿರ್ಬೋದು, ಇದು 4 ನಮಗೆ ತುಂಬ ಒಳ್ಳೆಯದು, ಇದು ಸಾತ್ವಿಕ ಅಂತ ಹೇಳ್ತಾರೆ. ಈಗ ಅದನ್ನೇ ನಾನು ಹೇಳ್ತೀನಿ ನೋಡಿ. ಈಗ ಇದರಲ್ಲಿ ಏನು ಹೇಳ್ತೀವಿ, ಮಾಡರ್ನ್ ಸೈನ್ಸಲ್ಲಿ ಫ್ರಾಂಟೈರ್ ನ್ಯೂಟ್ರಿಷನಲ್ಲಿ ಏನು ಹೇಳ್ತೀವಿ,
ಸಕ್ಕರೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ನೋದಕ್ಕೆ ನಾನೊಂದು ಉದಾಹರಣೆ, ಎಲ್ಲರೂ ಅನುಭವಿಸಿದ್ದಾರೆ. ಬೆಳಗಿಂದ ನೀವೇನೂ ತಿನ್ನಬೇಡಿ, ಓಕೆ, ಏನೂ ತಿನ್ನಬೇಡಿ. ಆವಾಗ ನಿಮ್ಮ ಸಂಜೆ ಆಗ್ತಾ ಆಗ್ತಾ ಏನಾಗ್ತಾ ಹೋಗುತ್ತೆ, ಒಂಥರ ಕಾನ್ಸಂಟ್ರೇಷನ್ ಬರಲ್ಲ, ಎಲ್ಲೋ ತೇಲ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮೆದುಳಿಗೆ ಸಕ್ಕರೆ ಅಂತ ಅನ್ನೋದು ಬೇಕು. ಅದು ಕೊಟ್ಟ ಕೂಡಲೇ ನಮಗೆ ಖುಷಿ ಬರುತ್ತೆ. ಈಗ ನನಗೇನೋ ಒಂದು ತುಂಬ ಖುಷಿಯಾಗಿರೋಂತಹ ಸಂದರ್ಭ ಮನೆಯಲ್ಲಿ ಬಂತಪ್ಪ, ನಾನು ತುಂಬ ಖುಷಿಯಾಗಿದ್ದೀನಿ, ನಾನು ಪಕ್ಕದ ಮನೆಗೆ ನಾನು ಖುಷಿ ಹಂಚ್ಕೋಬೇಕು, ನಾವೇನು ಮಾಡ್ತೀವಿ, ಲಾಡು ತೊಗೊಂಡು ಹೋಗಿ ಕೊಡ್ತೀವಿ. ಉಪ್ಪಿನಕಾಯಿ ಕೊಡ್ತೀವ? ಉಪ್ಪಿನಕಾಯಿ ಕೊಡಲ್ಲ, ಯಾಕಂದರೆ ನಮ್ಗೆ ಅದು ಖುಷಿ ಕೊಡೋಲ್ಲ. ಲಾಡು ನಮಗೆ ಖುಷಿ ಕೊಡುತ್ತೆ. ಅಲ್ಲಿ ಏನು ಕೊಡುತ್ತೆ, ಸಿಹಿ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅನ್ನೋದಕ್ಕೆ ಸ್ಪಷ್ಟವಾಗಿ ನಮಗೆ ಅದು ಸಿಗುತ್ತೆ. ಇನ್ನೂ ಸ್ವಲ್ಪ ಆಳಕ್ಕೆ ಹೋದಾಗ ಅನೇಕ ಆಹಾರಾಂಶಗಳು, ಅದು ಇತ್ತೀಚಿನ ಸ್ಟಡಿಗಳಲ್ಲೆಲ್ಲ ಬಂದಿದೆ. ಜಿಂಕು ನಮ್ಮ ಮೇಲೆ, ಮನಸ್ಸಿನ ಮೇಲೆ ಪ್ರಫುಲ್ಲವಾದ ವಾತಾವರಣವನ್ನು, ಪ್ರಫುಲ್ಲವಾದಂತಹ ಒಂದು ಮನಸ್ಥಿತಿಯನ್ನು ಉಂಟು ಮಾಡುತ್ತೆ ಅಂತ. ಈಗ ಈ ಸಾತ್ವಿಕ ಆಹಾರ ಏನೇನು ನಾವೀಗ ಲಿಸ್ಟ್ ಮಾಡಿದ್ವಲ್ಲ, ಧಾನ್ಯಗಳು, ಕಾಳುಗಳು, ಹಾಲು ಮತ್ತು ಸಕ್ಕರೆ, ಇದರೊಳಗೆ ಜಿಂಕಿನ ಪ್ರಮಾಣ ಚೆನ್ನಾಗಿದೆ. ಇದು ನಮ್ಮ ಮೇಲೆ ಬೀರುತ್ತೆ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ ನೋಡಿ, ರಾತ್ರಿ ಮಲಗೋದಿಕ್ಕೆ ಮೊದಲು ನಾವೇನು ಹೇಳ್ತೀವಿ, ಹಾಲು ಕುಡೀರಿ ಅಂತ ಹೇಳ್ತೀವಿ. ಯಾತಕ್ಕೆ ಹಾಲು ಕುಡೀರಿ ಅಂತ ಹೇಳ್ತೀವಿ? ಹಾಲಲ್ಲಿದೆಯಲ್ಲ ರೈಬೋಫ್ಲೇವಿನು ಮತ್ತು ಬೇರೆ ಇನ್ನೊಂದಷ್ಟು ಬಿ ಕಾಂಪ್ಲೆಕ್ಸು, ಇದು ನಮಗೆ ಮನಸ್ಸನ್ನು ಶಾಂತವಾಗಿ ಇಡೋ ಹಾಗೆ ಮಾಡುತ್ತೆ. ನಾವು ನಿದ್ದೆಗೆ ಹೋಗ್ತೀವಿ. ಸೊ ಇಷ್ಟೆಲ್ಲ ಇದ್ದಾಗ, ಈ ಪ್ರಕೃತಿಯಲ್ಲಿ ತಲ್ಲಣಗಳು ಆಗ್ತಿದ್ದಾಗ ನನ್ನ ಮೇಲೆ ಬೀರೋದೇ ಇಲ್ಲ ಅಂತ ನಾವು ಹೇಗೆ ಹೇಳಕ್ಕೆ ಸಾಧ್ಯ ಇದೆ? ಖಂಡಿತ ನಮ್ಮ ಮೇಲೆ ಅದು ಪ್ರಭಾವ ಬೀರುತ್ತೆ. ಅಟ್లా ಹೇಳ್ದಂಗೆ ನಾವು ಮಾಡಲ್ವಾ, ಮಾಡಬೇಡಿ. ನಿಮಗೆ ಡಿಸಿಪ್ಲಿನ್ ಮಾಡೋಕ್ಕೆ ಇಷ್ಟ ಇದೆಯಾ, ನೀವು ಮಾಡಿ. ನಾನು ಅದನ್ನೇ ಹೇಳೋದು ಪೇಷಂಟ್ಗೆ, ನೀವು ಮಾಡೋಕ್ಕೆ ಇಷ್ಟ ಇಲ್ವಾ, ನೀವು ಮಾಡಬೇಡಿ. ನಿಮ್ಮ ಹಣೆ ಬರ, ನನ್ನ ಹಣೆ ಬರ ಆಗಲ್ಲ. ನಿಮ್ಮ ಆರೋಗ್ಯ ಕೆಡಿಸ್ಕೊಂಡ್ರೆ ಅದು ನಿಮ್ಮ ಹಣೆ ಬರ, ನಮ್ಮದಲ್ಲ. ಅದು ಸ್ಮಶಾನದಲ್ಲಿ ತಿಂತೀರಾ, ತಿನ್ನಿ. ಸ್ಮಶಾನದಲ್ಲಿ ಕೂತ್ಕೊಂಡು ತಿನ್ನೋದಕ್ಕಿಂತನೂ ಗ್ರಹಣದಲ್ಲಿ ತಿಂದೇ ಇರೋದು ಆರೋಗ್ಯ. ಯಾಕೆ ಗೊತ್ತಾ, ಸ್ಮಶಾನದ ವಾತಾವರಣನೇ ಆರೋಗ್ಯ ಇಲ್ಲ, ಅಲ್ಲಿ ಖಂಡಿತವಾಗ್ಲೂ ನಿಮಗೆ ಕಾಯಿಲೆ ಬರುತ್ತೆ. ಅದನ್ನ ನೀವು ನಂಬೋದಿಲ್ವಲ್ಲಪ್ಪ, ಇದನ್ನ ನೀವು ಹೇಗೆ ನಂಬ್ತೀರಾ ಅಂತ ಅವರನ್ನು ಬಿಟ್ಟು ಬಿಡಬೇಕು ಒಂದು ಕಡೆಗೆ ಅಷ್ಟೇ. ಸಮಾಜದ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಅದರಿಂದ ನಾನು ಅವರ ರೆಫರೆನ್ಸ್ ತಗೊಂಡು ಹೇಳ್ತಾ ಇದ್ದೀನಿ. ಸೊ ವೀಕ್ಷಕರೇ, ಆಹಾರ ಮತ್ತು ಮನಸ್ಸು ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ನಾವು ಈಗಾಗಲೇ ತಿಳ್ಕೊಂಡ್ವಿ. ಆದರೆ ಗ್ರಹಣ ಮತ್ತು ಮನುಷ್ಯನ ಮನಸ್ಸು ಯಾವ ರೀತಿ ಅದು ಪ್ರಭಾವ ಬೀರುತ್ತೆ, ಯಾಕೆಂದರೆ ಚಂದ್ರ ಯಾವ ರೀತಿ ಮನಸ್ಸಿನ ಕಾರಕ, ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾನೆ ಅನ್ನೋದನ್ನು ಮಾತಾಡ್ತಾ ಹೋಗೋಣ. ಇದರ ಜೊತೆಗೆ ಗ್ರಹಣ ಮುಗಿದ ನಂತರ ಏನು ಮಾಡಬೇಕಾಗತ್ತೆ, ಗ್ರಹಣ ಕಾಲದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಗ್ರಹಣ ಕಾಲದ ನಂತರ ಏನು ಮಾಡಬೇಕಾಗತ್ತೆ. ಹಾಗೆ ಉತ್ತರ ಭಾರತದಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದರೆ ಎಲ್ಲಂದ್ರಲ್ಲಿ ಪ್ರವಾಹಗಳು, ಜನ ತಮ್ಮ ಜೀವ ಕಳ್ಕೊಳ್ತಾ ಇದ್ದಾರೆ, ಎಲ್ಲಂದ್ರಲ್ಲಿ ಪ್ರವಾಹಗಳು ಕಂಡು ಬರ್ತಾ ಇದೆ, ಮನೆಗಳು ನಾಶವಾಗಿ ಹೋಗ್ತಾ ಇದೆ. ಹಾಗಾದ್ರೆ ಈ ಗ್ರಹಣದಿಂದ ಇದು ಹೆಚ್ಚಾಗೋ ಸಾಧ್ಯತೆ ಏನಾದರೂ ಇದೆಯಾ? ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.